ಆತ್ಮೀಯರೇ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ, ವಿಶೇಷವಾಗಿ ಮಾನವನ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತೆ ಯಾವುದೇ ಕ್ವಿಜ್ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಇಂಪಾರ್ಟೆಂಟ್ ಎನಿಸುವಂತಹ ಒಟ್ಟು 25 ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಬನ್ನಿ ಗೆಳೆಯರೇ, ವಿಡಿಯೋವನ್ನು ಈಗ ಶುರು ಮಾಡೋಣ. ಈಗ ಮೊದಲ ಪ್ರಶ್ನೆ, ಮಾನವನಲ್ಲಿ ಜೀರ್ಣಕ್ರಿಯೆಯು ಪ್ರಮುಖವಾಗಿ ಎಲ್ಲಿ ಪ್ರಾರಂಭವಾಗುತ್ತದೆ? ಆಯ್ಕೆಗಳು: ಸಣ್ಣ ಕರಳು, ಹೊಟ್ಟೆ, ಬಾಯಿ, ಅನ್ನನಾಳ. ಸರಿಯಾದ ಉತ್ತರ ಯಾವುದು ಗೊತ್ತಾ? ನಾವು ಆಹಾರವನ್ನು ಮೊದಲು ತೆಗೆದುಕೊಳ್ತಕ್ಕಂಥದ್ದು ಬಾಯಿಯ ಮೂಲಕ. ಬಾಯಿಯಲ್ಲಿ ನಾಲಿಗೆಯ ಲಾಲಾರಸದೊಂದಿಗೆ ಆಹಾರ ಅಂತಕ್ಕಂಥದ್ದು ಪಚನಕ್ರಿಯೆ ಅಂದರೆ ಅಗಿಯುವಿಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಾಯಿ ಅಥವಾ ಮುಖದ ಕುಹರ. ಲಾಲಾರಸದಲ್ಲಿರುವ ಅಮೈಲೇಸ್ ಕಿಣ್ವವು ಕಾರ್ಬೋಹೈಡ್ರೇಟ್ ಸಂಯುಕ್ತಗಳನ್ನು ಜೀರ್ಣಿಸಲು ಬಾಯಿಯಲ್ಲೇ ಪ್ರಾರಂಭಿಸ್ತದೆ. ಅಂದರೆ ನೀವು ಅನ್ನ ಅಥವಾ ಚಪಾತಿಯನ್ನು ನುಣ್ಣಗೆ ಬಾಯಿಯಲ್ಲಿ ಅಗಿಯುವಾಗ ಸಿಹಿ ರುಚಿಯನ್ನು ನೀವು ಫೀಲ್ ಮಾಡಿರ್ತೀರಿ. ಇದಕ್ಕೆ ಕಾರಣ ಏನಂತಂದರೆ ಬಾಯಿಯಲ್ಲಿ ಉತ್ಪತ್ತಿಯಾಗುವಂತಹ ಅಮೈಲೇಸ್ ಕಿಣ್ವ ಕಾರ್ಬೋಹೈಡ್ರೇಟ್ಗಳನ್ನು ಜೀರ್ಣಿಸ್ತದೆ. ಹಾಗಾಗಿ ನಿಮಗೆ ಆ ಫೀಲ್ ಕೊಡ್ತದೆ. ಸೊ ಮಾನವನ ಜೀರ್ಣಕ್ರಿಯೆ ಪ್ರಮುಖವಾಗಿ ಬಾಯಿಯಲ್ಲಿ ಪ್ರಾರಂಭ ಆಗ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಲಾಲಾರಸದಲ್ಲಿರುವ ಯಾವ ಕಿಣ್ವವು ಪಿಷ್ಟವನ್ನು ಅಂದರೆ ಸ್ಟಾರ್ಚನ್ನು ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ? ಆಪ್ಷನ್ಸ್ಗಳನ್ನು ನೋಡೋದಾದರೆ ಲೈಪೇಸ್, ಪೆಪ್ಸಿನ್, ಟ್ರಿಪ್ಸಿನ್ ಮತ್ತು ಲಾಲಾರಸದ ಅಮೈಲೇಸ್ ಅಥವಾ ಟೈಲಿನ್. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಲಾಲಾರಸದ ಅಮೈಲೇಸ್. ನೋಡಿ, ಅಮೈಲೇಸ್ ಕಿಣ್ವವು ಪಿಷ್ಟದಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಮಾಲ್ಟೋಸ್ನಂತಹ ಸರಳ ಸಕ್ಕರೆಯಾಗಿ ವಿಭಜಿಸ್ತದೆ. ಹಾಗಾಗಿ ನಾವು ಊಟ ಮಾಡುವಾಗ ದೊಡ್ಡವರು ಏನು ಹೇಳ್ತಾರೆ ಅಂದರೆ ಆಹಾರವನ್ನು ಸಣ್ಣಗೆ ಅಗಿದು ನುಂಗಬೇಕಂತೆ. ಅಂದರೆ ಒಂದು ತುತ್ತು ಆಹಾರವನ್ನು 21 ಬಾರಿ ಜಿಗಿಬೇಕು ಮತ್ತು ಆಹಾರವನ್ನು ಅಗಿಯುವಾಗ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3, ಆಹಾರವು ಅನ್ನನಾಳದ ಮೂಲಕ ಜಠರಕ್ಕೆ ಚಲಿಸುವಾಗ ಉಂಟಾಗುವ ತರಂಗ ತರಹದ ಸ್ನಾಯುಗಳ ಸಂಕೋಚನವನ್ನು ಏನಂತ ಕರೀತಾರೆ? ಅಂದರೆ ನಾವೇನು ಆಹಾರವನ್ನು ಅಗೀತೇವೆ ಅದಾದ ಮೇಲೆ ಆಹಾರ ಜಠರಕ್ಕೆ ಸೇರಬೇಕಲ್ವಾ? ಅದು ಹೇಗೆ ಸೇರ್ತದೆ ಅಂತಂದರೆ ಈ ಅನ್ನನಾಳದಲ್ಲಿ ಒಂದು ರೀತಿಯಾದ ತರಂಗದಂತಹ ಚಲನೆ ಏರ್ಪಡ್ತದೆ. ಆ ಚಲನೆಯಿಂದಲೇ ಆಹಾರ ಅಂತಕ್ಕಂಥದ್ದು ಜಠರವನ್ನು ಸೇರ್ತದೆ. ಹಾಗಾದರೆ ಆ ಚಲನೆಯ ಹೆಸರೇನು? ಆಪ್ಷನ್ಸ್ಗಳನ್ನು ನೋಡೋದಾದರೆ ಸಂಯೋಜನೆ, ಕಿಣ್ವಕ ಕ್ರಿಯೆ, ವಿರಣೆ, ಪೆರಿಸ್ಟಾಲ್ಸಿಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಪೆರಿಸ್ಟಾಲ್ಸಿಸ್ ಅಥವಾ ಅನುಚಲನೆ. ಹೇಗೆಂದರೆ ಅನ್ನನಾಳ ಮತ್ತು ಜೀರ್ಣಾಂಗಗಳ ಗೋಡೆಗಳಲ್ಲಿರುವ ನಯವಾದ ಸ್ನಾಯುಗಳ ಲಯಬದ್ಧ ಸಂಕೋಚನ ಮತ್ತು ಸಡಿಲಿಕೆಯನ್ನು ಪೆರಿಸ್ಟಾಲಸಿಸ್ ಅಥವಾ ಅನುಚಲನೆ ಅಂತೇಳಿ ಕರೆಯಲಾಗ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಜಠರದಲ್ಲಿ ಬಿಡುಗಡೆಯಾಗುವ ಯಾವ ಆಮ್ಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಮತ್ತು ಪೆಪ್ಸಿನ್ ಕಾರ್ಯನಿರ್ವಹಿಸಲು ಆಮ್ಲೀಯ ಮಾಧ್ಯಮವನ್ನು ಸೃಷ್ಟಿಸ್ತದೆ? ಈ ಪ್ರಶ್ನೆಯಿಂದ ನಾವು ತಿಳಿಯಬೇಕಾದ್ದೇನೆಂದರೆ ಜಠರದಲ್ಲಿ ಒಂದು ವಿಧವಾದ ಆಮ್ಲ ಬಿಡುಗಡೆಯಾಗ್ತದೆ. ಅದು ಯಾವುದು? ಅದು 2 ಕೆಲಸಗಳನ್ನು ಮಾಡ್ತದೆ. ಒಂದು, ಬ್ಯಾಕ್ಟೀರಿಯಾಗಳನ್ನು ಕೊಲ್ತದೆ ಮತ್ತು ಪೆಪ್ಸಿನ್ ಕಿಣ್ವ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಆಮ್ಲೀಯ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಸರಿನಾ? ಹಾಗಾದರೆ ಆ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು? ಆಯ್ಕೆಗಳನ್ನು ನೋಡೋದಾದರೆ ನೈಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಹೈಡ್ರೋಕ್ಲೋರಿಕ್ ಆಮ್ಲ. ಯಾಕಂದರೆ ಜಠರದ ಗೋಡೆಗಳು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸ್ತವೆ. ಇದು ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸಿ ಜೀರ್ಣಕ್ರಿಯೆಗೆ ಪೂರಕ ವಾತಾವರಣವನ್ನು ನಿರ್ಮಿಸ್ತದೆ. ಅಂದರೆ ನಾವು ಒಮ್ಮೊಮ್ಮೆ ಕಲುಷಿತವಾದ ಆಹಾರವನ್ನು ಸೇವಿಸಿರ್ಬೋದು ಅಥವಾ ನಮ್ಮ ಆಹಾರದಲ್ಲಿ ಅಶುದ್ಧ ಕಾರಕಗಳು ಬ್ಯಾಕ್ಟೀರಿಯಾಗಳು ಸೇರಿರ್ಬೋದು. ಅಂತಹ ಸಂದರ್ಭದಲ್ಲಿ ಈ ಆಮ್ಲವು ನಾವು ಸೇವಿಸಿದ ಆಹಾರದೊಂದಿಗೆ ಬೆರೆತು ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ತದೆ. ಆ ಮೂಲಕ ಸುಗಮವಾದ ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 5, ಜಠರದ ಒಳಪದರವನ್ನು ತೀವ್ರ ಆಮ್ಲೀಯತೆಯಿಂದ ಅಂದರೆ HCl ಆಮ್ಲದಿಂದ ರಕ್ಷಿಸುವ ಘಟಕ ಯಾವುದು? ಅಂದರೆ ನಮಗೆ ಗೊತ್ತು
ಜಠರದಲ್ಲಿ ಒಂದು ಆಮ್ಲ ಉತ್ಪತ್ತಿಯಾಗ್ತದೆ, ಅದರ ಹೆಸರು ಹೈಡ್ರೋಕ್ಲೋರಿಕ್ ಆಮ್ಲ. ಅದರಿಂದ ಯಾವ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಹಿಂದಿನ ಪ್ರಶ್ನೆಯಲ್ಲಿ ತಿಳ್ಕೊಂಡಿದ್ದೇವೆ. ಆದರೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ. ಅದೇನೆಂದರೆ ಜಠರದ ಒಳಪದರ ಅಂತಕ್ಕಂಥದ್ದು ಈ ಆಮ್ಲದಿಂದ ಹಾನಿಯಾಗ್ತದೆ. ಆದರೆ ಹಾಗಾಗದಂತೆ ನಮ್ಮ ದೇಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ಅದು ಜಠರದ ಒಳಪದರವನ್ನು ರಕ್ಷಿಸುವಂಥ ಘಟಕ. ಆ ಘಟಕದ ಹೆಸರೇನು? ಆಯ್ಕೆಗಳನ್ನು ನೋಡೋದಾದರೆ ಪೆಪ್ಸಿನ್, ಲೋಳೆ ಪದರ ಅಥವಾ ಮ್ಯೂಕಸ್, ಪಿತ್ತರಸ ಮತ್ತು ಲಾಲಾರಸ. ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಳೆ ಪದರ ಅಥವಾ ಮ್ಯೂಕಸ್. ಮ್ಯೂಕಸ್ ಜಠರದ ಒಳಗೋಡೆಯ ಮೇಲೆ ರಕ್ಷಣಾತ್ಮಕ ಪದರವನ್ನು ರೂಪಿಸಿ ಆಮ್ಲದಿಂದ ಜಠರವನ್ನು ಸ್ವಯಂ ಜೀರ್ಣವಾಗದಂತೆ ತಡೀತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6. ಮಾನವನ ದೇಹದಲ್ಲಿನ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಆಯ್ಕೆಗಳನ್ನು ನೋಡೋದಾದರೆ ಮೆದೋಜೀರಕ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಥೈರಾಯಿಡ್ ಗ್ರಂಥಿ ಮತ್ತು ಯಕೃತ್. ಇದರಲ್ಲಿ ಬಿಗ್ಗೆಸ್ಟ್ ಗ್ಲಾಂಡ್ ಯಾವುದಪ್ಪ ಅಂದರೆ ಯಕೃತ್ ಅಥವಾ ಲಿವರ್. ಯಕೃತ್ತು ಮಾನವನ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ ಮತ್ತು ದೊಡ್ಡ ಗ್ರಂಥಿಯಾಗಿದೆ. ಇದು ಪಿತ್ತರಸವನ್ನು ಉತ್ಪತ್ತಿ ಮಾಡತಕ್ಕಂಥದ್ದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 7. ಯಕೃತ್ತಿನಿಂದ ಸ್ರವಿಸಲ್ಪಡುವ ಪಿತ್ತರಸವು ತಾತ್ಕಾಲಿಕವಾಗಿ ಎಲ್ಲಿ ಸಂಗ್ರಹವಾಗುತ್ತದೆ? ಆಯ್ಕೆಗಳನ್ನು ನೋಡೋದಾದರೆ ಮೆದೋಜೀರಕ ಗ್ರಂಥಿ, ಜಠರ, ಮೂತ್ರಕೋಶ, ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್. ನೀವು ಈ ಚಿತ್ರವನ್ನು ನೋಡಿ, ಇಲ್ಲಿ ಲಿವರ್ ಇದೆಯಲ್ವಾ, ಆ ಲಿವರ್ನ ಮಧ್ಯಭಾಗದಲ್ಲಿ ಒಂದಿದೆ ನೋಡಿ ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ ಅಂತೇಳಿ. ಅಲ್ಲಿ ಯಕೃತ್ತಿನಿಂದ ಸ್ರವಿಸಲ್ಪಡುವಂತಹ ಪಿತ್ತರಸ ತಾತ್ಕಾಲಿಕವಾಗಿ ಸ್ಟೋರ್ ಆಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್. ಯಕೃತ್ತು ನಿರಂತರವಾಗಿ ಪಿತ್ತರಸವನ್ನು ಉತ್ಪಾದಿಸುತ್ತದೆ ಮತ್ತು ಅದು ಅಗತ್ಯವಿರುವವರೆಗೆ ಪಿತ್ತಕೋಶದಲ್ಲಿ ಸಂಗ್ರಹವಾಗಿ ಸಾಂದ್ರಗೊಳ್ಳುತ್ತದೆ. ಈಗ ಮುಂದಿನ ಪ್ರಶ್ನೆ. ಪಿತ್ತರಸದ ಮುಖ್ಯ ಕಾರ್ಯವೇನು? ಪಿತ್ತರಸ ಯಕೃತ್ತಿನಿಂದ ಬಿಡುಗಡೆ ಆಗ್ತದೆ, ಆದರೆ ಅದರ ಮುಖ್ಯ ಕಾರ್ಯ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಬ್ಬಿನ ಎಮಲ್ಸೀಕರಣ ಅಥವಾ ಸಣ್ಣ ಹನಿಗಳಾಗಿ ವಿಭಜಿಸುವುದು, ನಂತರ ಪ್ರೋಟೀನ್ಗಳ ಜೀರ್ಣಕ್ರಿಯೆ, ನಂತರ ವಿಟಮಿನ್ಗಳ ಹೀರುವಿಕೆ ಮಾತ್ರ, ಆಮೇಲೆ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂದರೆ ಪಿತ್ತರಸದ ನಿಜವಾದ ಕಾರ್ಯ ಏನಪ್ಪ ಅಂದರೆ ಕೊಬ್ಬಿನ ಎಮಲ್ಸೀಕರಣ. ಯಾವುದು? ಕೊಬ್ಬಿನ ಎಮಲ್ಸೀಕರಣ. ಹಾಗಂದರೆ ಪಿತ್ತರಸವು ದೊಡ್ಡ ಕೊಬ್ಬಿನ ಕಣಗಳನ್ನು ಸಣ್ಣ ಕಣಗಳಾಗಿ ವಿಭಜಿಸ್ತದೆ. ಅಂದರೆ ಈ ಕ್ರಿಯೆಯನ್ನು ನಾವು ಎಮಲ್ಸಿಫಿಕೇಷನ್ ಅಂತ ಕರಿತೇವೆ. ಇದರಿಂದ ಲೈಪೇಸ್ ಕಿಣ್ವಕ್ಕೆ ಕ್ರಿಯೆ ನಡೆಸಲು ಸುಲಭ ಆಗ್ತಕ್ಕಂಥದ್ದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 9. ಜೀರ್ಣಾಂಗ ವ್ಯೂಹದ ಯಾವ ಭಾಗದಲ್ಲಿ ಜೀರ್ಣವಾದ ಆಹಾರದ ಸಂಪೂರ್ಣ ಹೀರುವಿಕೆ, ಅಂದರೆ ಜೀರ್ಣಕ್ರಿಯೆಯ ಉದ್ದೇಶ ಏನು? ಜೀರ್ಣವಾದ ಆಹಾರ ಅಂತಕ್ಕಂಥದ್ದು ಹೀರಿಕೆ ಆಗಬೇಕು. ಅದು ಎಲ್ಲಿ ನಡೀತದೆ? ಆಪ್ಷನ್ ಎ ಸಣ್ಣ ಕರಳು, ಆಪ್ಷನ್ ಬಿ ಜಠರ, ಆಪ್ಷನ್ ಸಿ ದೊಡ್ಡ ಕರಳು, ಆಪ್ಷನ್ ಡಿ ಮುಖದ ಕುಹರ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಣ್ಣ ಕರಳು. ಸಣ್ಣ ಕರುಳಿನ ವಿಲ್ಲೈಗಳ ಮೂಲಕ ಜೀರ್ಣವಾದ ಎಲ್ಲ ಪ್ರಮುಖ ಪೋಷಕಾಂಶಗಳು ರಕ್ತನಾಳಕ್ಕೆ ಹೀರಿಕೆಯಾಗ್ತವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 10. ಸಣ್ಣ ಕರುಳಿನ ಒಳಭಾಗದಲ್ಲಿರುವ ಬೆರಳಿನಂತಹ ಪ್ರವರ್ಧಕಗಳನ್ನು ಅಂದರೆ ರಚನೆಗಳನ್ನು ಏನಂತ ಕರೀತಾರೆ? ಈ ರಚನೆಗಳೇ ನಮ್ಮ ಪೋಷಕಾಂಶಗಳನ್ನು, ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾದ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದು. ಆ ರಚನೆಗಳನ್ನು ಏನಂತ ಕರೀತಾರೆ? ನೆಫ್ರಾನ್ಗಳು, ವಿಲ್ಲೈಗಳು, ಸಿಲಿಯಾ, ಅಲ್ವಿಯೋಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ವಿಲ್ಲೈ. ವಿಲ್ಲೈಗಳು ಸಣ್ಣ ಕರುಳಿನ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಿ ಜೀರ್ಣವಾದ ಆಹಾರವನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 11. ಕೆಳಗಿನವುಗಳಲ್ಲಿ ಯಾವುದು ಜಠರ ಮತ್ತು ಸಣ್ಣ ಕರುಳು ಎರಡಕ್ಕೂ ಜೀರ್ಣರಸವನ್ನು ಒದಗಿಸುವ ಮಿಶ್ರ ಗ್ರಂಥಿಯಾಗಿದೆ? ಅದು ಯಾವುದು? ಮೆದೋಜೀರಕ ಗ್ರಂಥಿ, ಮೂತ್ರಜನಕಾಂಗದ ಗ್ರಂಥಿ, ಲಾಲಾ ಗ್ರಂಥಿ, ಥೈಮಸ್ ಗ್ರಂಥಿ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮೆದೋಜೀರಕ ಗ್ರಂಥಿ ಅಥವಾ ಇದನ್ನು ಪ್ಯಾಂಕ್ರಿಯಾಸ್ ಅಂತ ಕೂಡ ಕರಿತೇವೆ. ಮೆದೋಜೀರಕ ಗ್ರಂಥಿಯು ಕಿಣ್ವಗಳನ್ನು ಅಂದರೆ ಬಾಹ್ಯಸ್ರಾವಕ
ಕಿಣ್ವಗಳೇನಿದ್ದಾವೆ ಮತ್ತು ಇನ್ಸುಲಿನ್ನಂತಹ ಹಾರ್ಮೋನುಗಳನ್ನು ಇದೇನು ಮಾಡುತ್ತೆ, ಸ್ರವಿಸ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 12. ಮೆದೋಜೀರಕ ರಸದಲ್ಲಿರುವ ಯಾವ ಕಿಣ್ವವು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ? ಅಂದರೆ ಪ್ರೋಟೀನ್ನ ಅತ್ಯಂತ ಸರಳ ರೂಪ ಅಮೈನೋ ಆಮ್ಲ. ಹೀಗೆ ಪ್ರೋಟೀನನ್ನು ವಿಭಜಿಸಿ ಅಮೈನೋ ಆಮ್ಲ ಮಾಡುವಂತಹ ಕಿಣ್ವ ಯಾವುದು? ಆಯ್ಕೆಗಳನ್ನು ನೋಡೋದಾದರೆ ಲೈಪೇಸ್, ಟ್ರಿಪ್ಸಿನ್, ಮಾಲ್ಟೇಸ್ ಮತ್ತು ಸುಕ್ರೇಸ್. ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಟ್ರಿಪ್ಸಿನ್ ಆಗಿರುತ್ತೆ. ಇದೇನು ಮಾಡುತ್ತೆ, ಟ್ರಿಪ್ಸಿನ್ ಪ್ರೋಟೀನನ್ನು ಜೀರ್ಣಿಸಿ ಅಮೈನೋ ಆಮ್ಲಗಳನ್ನಾಗಿ ವಿಭಜಿಸ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ರಿಪ್ಸಿನ್. ಈಗ ಪ್ರಶ್ನೆ 13. ಜೀರ್ಣವಾಗದ ಆಹಾರದಿಂದ ನೀರನ್ನು ಪ್ರಮುಖವಾಗಿ ಹೀರಿಕೊಳ್ಳುವ ಜೀರ್ಣಾಂಗದ ಭಾಗ ಯಾವುದು? ಆಪ್ಷನ್ ಎ ಅನ್ನನಾಳ, ಆಪ್ಷನ್ ಬಿ ದೊಡ್ಡ ಕರಳು, ಆಪ್ಷನ್ ಸಿ ಸಣ್ಣ ಕರಳು ಮತ್ತು ಜಠರ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ದೊಡ್ಡ ಕರಳು. ಇಲ್ಲಿ ದೊಡ್ಡ ಕರುಳಿನ ಮುಖ್ಯ ಕಾರ್ಯ ಏನಂದರೆ ಜೀರ್ಣವಾಗದೆ ಉಳಿದ ಆಹಾರ ತ್ಯಾಜ್ಯದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಂಡು ಉಳಿದಂತಹ ತ್ಯಾಜ್ಯವನ್ನು ಮಲವನ್ನಾಗಿ ಪರಿವರ್ತಿಸ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 14. ಮಾನವನ ದೇಹದಲ್ಲಿರುವ ಅಪೆಂಡಿಕ್ಸ್, ಅದನ್ನು ಕನ್ನಡದಲ್ಲಿ ಉಂಡೂಕ ಅಂತ ಕರೀತಾರೆ, ಇದು ಜೀರ್ಣಾಂಗ ವ್ಯೂಹದ ಯಾವ ಭಾಗಕ್ಕೆ ಸೇರಿದೆ? ಆಪ್ಷನ್ಗಳನ್ನು ನೋಡೋದಾದರೆ ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಯಕೃತ್. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ದೊಡ್ಡ ಕರಳು ಅಥವಾ ದೊಡ್ಡ ಕರಳಿನ ಸೀಕಂ ಭಾಗ. ಅಪೆಂಡಿಕ್ಸ್ ದೊಡ್ಡ ಕರುಳಿನ ಆರಂಭಿಕ ಭಾಗವಾದ ಸೀಕಂಗೆ ಜೋಡಿಸಲ್ಪಟ್ಟಿರುವ ಒಂದು ಸಣ್ಣ ವೆಸ್ಟಿಜಿಯಲ್ ಅಂದರೆ ಅವಶೇಷ ಅಂಗವಾಗಿದೆ. ನಿಮಗೆ ಗೊತ್ತಿರಲಿ, ನಮ್ಮ ದೇಹದಲ್ಲಿರುವಂತಹ ಅಂದರೆ ಜೀರ್ಣಾಂಗ ವ್ಯೂಹದಲ್ಲಿರುವಂತಹ ನಿರುಪಯುಕ್ತ ಅಂಗ ಯಾವುದು ಅಂದರೆ ಅದು ಅಪೆಂಡಿಕ್ಸ್. ಇನ್ನು ಮುಂದಿನ ಪ್ರಶ್ನೆ 15. ಆಹಾರವು ಸಂಪೂರ್ಣವಾಗಿ ಜೀರ್ಣವಾದ ನಂತರ ಕಾರ್ಬೋಹೈಡ್ರೇಟ್ಗಳು ಯಾವ ಸರಳ ರೂಪಕ್ಕೆ ಪರಿವರ್ತಿತವಾಗುತ್ತವೆ? ಆಯ್ಕೆಗಳು ಗ್ಲೂಕೋಸ್, ಅಮೈನೋ ಆಮ್ಲಗಳು, ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳು. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗ್ಲೂಕೋಸ್. ಕಾರ್ಬೋಹೈಡ್ರೇಟ್ಗಳು ಸಂಪೂರ್ಣವಾಗಿ ವಿಭಜನೆಗೊಂಡು ದೇಹಕ್ಕೆ ಶಕ್ತಿ ನೀಡುವ ಸರಳ ಸಕ್ಕರೆಯಾದ ಗ್ಲೂಕೋಸ್ ರೂಪಕ್ಕೆ ಬರ್ತವೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 16. ಪ್ರೋಟೀನ್ಗಳ ಸಂಪೂರ್ಣ ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನ ಯಾವುದು? ಆಯ್ಕೆಗಳು ಗ್ಲೂಕೋಸ್, ಸುಕ್ರೋಸ್, ಅಮೈನೋ ಆಮ್ಲಗಳು ಮತ್ತು ಗ್ಲಿಸರಾಲ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೈನೋ ಆಮ್ಲಗಳು. ಪ್ರೋಟೀನ್ಗಳು ನೂರಾರು ಅಮೈನೋ ಆಮ್ಲಗಳ ಸರಪಳಿಯಿಂದ ಮಾಡಲ್ಪಟ್ಟಿದ್ದು ಜೀರ್ಣಕ್ರಿಯೆಯ ಕೊನೆಯಲ್ಲಿ ಅದೇ ಮುಕ್ತ ಅಮೈನೋ ಆಮ್ಲಗಳಾಗುತ್ತವೆ. ಅಂದರೆ ಪ್ರೋಟೀನ್ನ ಸರಳ ರೂಪ ಅಮೈನೋ ಆಮ್ಲ ಅಥವಾ ಅಮೈನೋ ಆಸಿಡ್ಸ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 17. ಜೀರ್ಣಾಂಗ ವ್ಯೂಹದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆಯ ನಂತರ ಸಿಗುವ ಅಂತಿಮ ಘಟಕಗಳು ಯಾವುವು? ಆಯ್ಕೆಗಳು ಅಮೈನೋ ಆಮ್ಲಗಳು ಮಾತ್ರ, ಕೊಬ್ಬಿನ ಆಮ್ಲಗಳು ಮತ್ತು ಗ್ಲಿಸರಾಲ್, ಮಾಲ್ಟೋಸ್, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೊಬ್ಬಿನ ಆಮ್ಲಗಳು ಮತ್ತು ಗ್ಲಿಸರಾಲ್. ಲೈಪೇಸ್ ಕಿಣ್ವವು ಕೊಬ್ಬನ್ನು ಜೀರ್ಣಿಸಿ ಕೊಬ್ಬಿನ ಆಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ಬದಲಾಯಿಸುತ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 18. ಹೊಟ್ಟೆಯಿಂದ ಅಂದರೆ ಜಠರದಿಂದ ಸಣ್ಣ ಕರುಳಿಗೆ ಪ್ರವೇಶಿಸುವ ಭಾಗಶಃ ಜೀರ್ಣವಾದ ಆಮ್ಲೀಯ ಆಹಾರದ ಮಿಶ್ರಣವನ್ನು ಏನಂತ ಕರೀತಾರೆ? ಆಯ್ಕೆಗಳು ಮಲ, ಕೈಲ್, ಕೈನ್, ಬೋಲಸ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೈನ್. ಜಠರದಲ್ಲಿ ಆಮ್ಲ ಮತ್ತು ಕಿಣ್ವಗಳೊಂದಿಗೆ ಮಿಶ್ರಣಗೊಂಡು ಅರೆದ್ರವ ರೂಪಕ್ಕೆ ಬಂದ ಆಹಾರವನ್ನು ಕೈಮ್ ಅಂತೇಳಿ ಕರೀತಾರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 19. ಹಲ್ಲಿನ ಅತ್ಯಂತ ಗಟ್ಟಿಯಾದ ಮೇಲ್ಭಾಗದ ಬಿಳಿ ಪದರವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಸಿಮೆಂಟಮ್, ಎನಾಮೆಲ್, ಡೆಂಟಿನ್ ಮತ್ತು ಪಲ್ಪ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎನಾಮೆಲ್.
ಎನಾಮೆಲ್ ಮಾನವನ ದೇಹದಲ್ಲಿನ ಅತ್ಯಂತ ಗಟ್ಟಿಯಾದ ವಸ್ತುವಾಗಿದ್ದು ಇದು ಹಲ್ಲುಗಳನ್ನು ಸವೆಯದಂತೆ ರಕ್ಷಿಸ್ತದೆ. ಈಗ ಮುಂದಿನ ಪ್ರಶ್ನೆ 20. ವಯಸ್ಕ ಮಾನವನಲ್ಲಿರುವ ಒಟ್ಟು ಹಲ್ಲುಗಳ ಸಂಖ್ಯೆ ಮತ್ತು ಹಲ್ಲಿನ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. 28 ಹಲ್ಲುಗಳು, 32 ಹಲ್ಲುಗಳು, 20 ಹಲ್ಲುಗಳು, 30 ಹಲ್ಲುಗಳು. ಇಲ್ಲಿ ವಯಸ್ಕ ಮಾನವ ಅಂತ ಹೇಳಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಎಷ್ಟು? 32 ಹಲ್ಲುಗಳು ಇರ್ತವೆ. ಒಂದು ಅರ್ಧ ದವಡೆಯಲ್ಲಿ 2 ಕತ್ತರಿಸುವ ಹಲ್ಲು ಅಂದರೆ ಇನ್ಸೆಸಾರ್ಸ್ 2, ಒಂದು ಕೋರೆ ಹಲ್ಲು, 2 ಪ್ರಿಮೋಲಾರ್ಸ್ ಮತ್ತು 3 ದವಡೆ ಹಲ್ಲುಗಳು ಮೋಲಾರ್ಸ್ ಇರ್ತವೆ. ಒಟ್ಟು 32 ಹಲ್ಲುಗಳು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 21. ಆಹಾರವನ್ನು ನುಂಗುವಾಗ ಅದು ಶ್ವಾಸಕೋಶಕ್ಕೆ ಹೋಗದಂತೆ ತಡೆಯುವ ಕವಾಟದಂತಹ ರಚನೆ ಇದೆ, ಅದು ಯಾವುದು? ಆಯ್ಕೆಗಳು: ಫಾರಿಂಕ್ಸ್, ಎಪಿಗ್ಲಾಟಿಸ್, ಲಾರಿಂಕ್ಸ್, ಸ್ಪಿಂಕ್ಟರ್ ಸ್ನಾಯು. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಪಿಗ್ಲಾಟಿಸ್. ಇದೇನು ಮಾಡುತ್ತೆ? ಎಪಿಗ್ಲಾಟಿಸ್ ಎಂಬ ಮೃದ್ವಸ್ಥಿಯ ಎಲೆಯಂತಹ ರಚನೆಯು ಆಹಾರ ನುಂಗುವಾಗ ಶ್ವಾಸನಾಳದ ದ್ವಾರವನ್ನು ಮುಚ್ಚಿ ಆಹಾರ ಅನ್ನನಾಳಕ್ಕೆ ಮಾತ್ರ ಹೋಗುವಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಎಪಿಗ್ಲಾಟಿಸ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 22. ಜಠರ ಮತ್ತು ಅನ್ನನಾಳದ ನಡುವೆ ಇರುವ ಆಹಾರವು ಹಿಂದಕ್ಕೆ ಹೋಗದಂತೆ ತಡೆಯುವ ಸ್ನಾಯು ಯಾವುದು? ಆಯ್ಕೆಗಳು: ಪೈಲೋರಿಕ್ ಸ್ಪಿಂಕ್ಟರ್, ಕಾರ್ಡಿಯಾಕ್ ಸ್ಪಿಂಕ್ಟರ್, ಇಲಿಯೋಸೆಲ್ ಕವಾಟ ಮತ್ತು ಗುದದ್ವಾರದ ಸ್ಪಿಂಕ್ಟರ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಾರ್ಡಿಯಾಕ್ ಸ್ಪಿಂಕ್ಟರ್. ಇಲ್ಲಿ ಕಾರ್ಡಿಯಾಕ್ ಅಂದ್ಕೂಡಲೇ ಹೃದಯಕ್ಕೆ ಸಂಬಂಧಿಸಿದ್ದು ಅಂತ ನಮಗೆ ಅನಿಸ್ತದೆ, ಆದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದೆ ಅನ್ನನಾಳದ ಸ್ಪಿಂಕ್ಟರ್ ಅಥವಾ ಕಾರ್ಡಿಯಾಕ್ ಸ್ಪಿಂಕ್ಟರ್. ಕಾರ್ಡಿಯಾಕ್ ಸ್ಪಿಂಕ್ಟರ್ ಅನ್ನನಾಳದ ತಳಭಾಗದಲ್ಲಿದ್ದು ಆಹಾರ ಜಠರ ಸೇರಿದ ಮೇಲೆ ಮುಚ್ಚಿಕೊಳ್ಳುತ್ತದೆ. ಇದರಿಂದ ಆಮ್ಲ ಮೇಲಕ್ಕೆ ಬರುವುದು ತಪ್ಪುತ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 23. ಸಣ್ಣ ಕರುಳಿನ ಒಟ್ಟು 3 ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾದ ಅಂಗ ಯಾವುದು ಅಂತಂದರೆ ಅದು ಸಣ್ಣ ಕರುಳು. ಈಗ ಆಪ್ಷನ್ಗಳನ್ನು ನೋಡೋದಾದರೆ ಇಲಿಯಮ್, ಜೆಜುನಮ್, ಡುಯೋಡಿನಮ್, ಸೀಕಮ್, ಕೋಲನ್, ರೆಕ್ಟಮ್. ಜೆಜುನಮ್, ಡುಯೋಡಿನಮ್, ಇಲಿಯಮ್, ಡುಯೋಡಿನಮ್, ಜೆಜುನಮ್, ಇಲಿಯಮ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಡುಯೋಡಿನಮ್, ಜೆಜುನಮ್, ಇಲಿಯಮ್. ಈ ಡುಯೋಡಿನಮ್ ಅಂತಕ್ಕಂಥದ್ದು ಮುಂಗರಳು ಜಠರಕ್ಕೆ ಜೋಡಣೆ ಆಗಿರ್ತಕ್ಕಂಥದ್ದು. ಜೆಜುನಮ್ ಅಂತಕ್ಕಂಥದ್ದು ಸಣ್ಣ ಕರುಳಿನ ಮಧ್ಯಭಾಗ ಮತ್ತು ಇಲಿಯಮ್ ಅಂತಕ್ಕಂಥದ್ದು ದೊಡ್ಡ ಕರುಳನ್ನು ಸೇರುವಂತಹ ಕೊನೆಯ ಭಾಗ. ಹಾಗಾಗಿ ಡುಯೋಡಿನಮ್, ಜೆಜುನಮ್, ಇಲಿಯಮ್ ಇದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 24. ಲಾಲಾರಸದ pH ಮೌಲ್ಯ ಎಷ್ಟು ಇರುತ್ತದೆ ಮತ್ತು ಅದರ ಸ್ವರೂಪವೇನು? ಸುಮಾರು 8.5, ಸುಮಾರು 7.0, ಸುಮಾರು 6.8, ಸುಮಾರು 2.0. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 6.8. ಅಂದರೆ ಅದು ತಟಸ್ಥತೆಗೆ ಸಮೀಪದಲ್ಲಿದೆ, ಆದರೆ ಸ್ವಲ್ಪ ಆಮ್ಲೀಯವಾಗಿದೆ. ಹಾಗಾಗಿ ಲಾಲಾರಸದ pH ಮೌಲ್ಯ ಎಷ್ಟಿರ್ತದೆ? ಆಪ್ಷನ್ ಸಿ 6.8, ಸ್ವಲ್ಪ ಆಮ್ಲೀಯವಾಗಿರ್ತದೆ. ಸಾಮಾನ್ಯವಾಗಿ ಲಾಲಾರಸವು 6.8 pH ಹೊಂದಿದ್ದು ಲಘು ಆಮ್ಲೀಯ ಸ್ವರೂಪದಲ್ಲಿರ್ತದೆ. ಇದು ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಬೆಳೆಯದಂತೆ ತಡೆಯಲು ಸಹಕಾರಿ. ಈಗ ಪ್ರಶ್ನೆ 25. ಇದು ಕೊನೆಯ ಪ್ರಶ್ನೆ. ಯಾವ ಜೀವಸತ್ವದ ಕೊರತೆಯಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಪರೋಕ್ಷವಾಗಿ ತೊಂದರೆ ಉಂಟಾಗುತ್ತದೆ ಮತ್ತು ರಕ್ತಹೀನತೆಗೆ ಕಾರಣವಾಗುತ್ತದೆ? ಇದಕ್ಕೆ ಜಠರದ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಗತ್ಯವಿದೆ. ಆಯ್ಕೆಗಳು: ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಟಮಿನ್ B12. ಇದನ್ನು ನಾವು ಸಯಕೋಬಾಲಮಿನ್ ಅಂತ ಕೂಡ ಕರಿತೇವೆ. ಇದರಲ್ಲಿ ಕೋಬಾಲ್ಟ್ನ ಅಂಶ ಕೂಡ ಇರ್ತದೆ. ವಿಟಮಿನ್ B12 ಹೀರಿಕೊಳ್ಳಲು ಜಠರ ಸ್ರವಿಸುವ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಗತ್ಯ. ಇದರ ಕೊರತೆಯಾದರೆ ಫೆರ್ನಿಷಿಯಸ್ ರಕ್ತಹೀನತೆ ಉಂಟಾಗ್ತದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿಯವರೆಗೆ
ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತಹ ಒಟ್ಟು 25 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಾಗಿದೆ. ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ. ಇಂತಹ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.